ಸ್ನೇಹಿತರೆ, ಆನ್ಲೈನ್ ಲರ್ನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರೀವಿಯಸ್ ಕ್ಲಾಸ್ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ ಕಾನ್ಸೆಪ್ಟ್ ನೌನ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಅದೇ ರೀತಿ ನಾನು ಇವತ್ತು ಪ್ರೊನೌನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಪ್ರೊನೌನ್ ಅಂದರೆ ಏನು ನೋಡೋಣ. ಪ್ರೊನೌನ್ ಅಂದರೆ ಕನ್ನಡದಲ್ಲಿ ಸರ್ವನಾಮ. ಅ ಪರ್ಸನ್ ಈಸ್ ಅ ವರ್ಡ್ that takes the place of noun or noun phrase in a sentence is called pronoun. ಪ್ರೊನೌನ್ ಅಂದರೆ ಸರ್ವನಾಮ. ಸರ್ವನಾಮವನ್ನು ನಾವು ಎಲ್ಲಿ ಬಳಸ್ತೀವಿ? ಒಬ್ಬ ವ್ಯಕ್ತಿಯನ್ನು ನಾವು ಒಂದು ಸೆಂಟೆನ್ಸ್ನಲ್ಲಿ ವಾಕ್ಯದಲ್ಲಿ ಬಳಸ್ತಾ ಇದ್ದರೆ, ನಾಮಪದವಾಗಿ ಬಳಸ್ತಾ ಇದ್ದರೆ ನಾವು ಅದನ್ನು ಪ್ರೊನೌನ್ ಅಂತ ಕರಿಬೇಕು ಅಥವಾ ಸರ್ವನಾಮ ಅಂತ ಕರಿಬೇಕು. ಓಕೆ, ಟೈಪ್ಸ್ ಆಫ್ ಪ್ರೊನೌನ್. ಫಸ್ಟ್ ಒನ್, ಪರ್ಸನಲ್ ಪ್ರೊನೌನ್, ಪೊಸೆಸಿವ್ ಪ್ರೊನೌನ್, ರಿಫ್ಲೆಕ್ಸಿವ್ ಪ್ರೊನೌನ್, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್, ಇಂಟ್ರೋಗೇಟಿವ್ ಪ್ರೊನೌನ್, ಇಂಡಿಫೈನೈಟ್ ಪ್ರೊನೌನ್, ರೆಸಿಪ್ರೋಕಲ್ ಪ್ರೊನೌನ್, ಎಂಪ್ಯಾಥೆಟಿಕ್ ಪ್ರೊನೌನ್. ನೋಡಿ, ಪ್ರೊನೌನಲ್ಲಿ ನಾವು 8 ಬಗೆಯ ವಿವಿಧ ಬಗೆಯ ಟೈಪ್ಸನ್ನು ನೋಡ್ತೀವಿ. ಓಕೆ, ಪ್ರತಿಯೊಂದು ಟೈಪ್ಸ್ ಬಗ್ಗೆ ನಾವು ಮುಂದೆ ಎಕ್ಸ್ಪ್ಲನೇಷನ್ ನೋಡೋಣ. ಸಿಂಪಲ್ ಆಗಿ ತಿಳ್ಕೊಂಬಿಡಿ. ಒಂದು ವಾಕ್ಯದಲ್ಲಿ ಒಂದು ವ್ಯಕ್ತಿ ಅಂತ ಬಂದರೆ ಅಲ್ಲಿ ನಾವು ಪ್ರೊನೌನ್ ಅಂತ ಬಳಸಬೇಕು. ಓಕೆ, ಅವನು, ಅವಳು, ಅದು, ಇದು ಅಂತ ಬರ್ತದೆ ನೋಡ್ರಿ. ಅದನ್ನು ನಾವು ಏನಂತ ಕರಿತೀವಿ? ಸರ್ವನಾಮ, ಪ್ರೊನೌನ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡೋಣ್ರಿ. ಫಸ್ಟ್ ಒನ್ ಈಸ್ ಅ ಪರ್ಸನಲ್ ಪ್ರೊನೌನ್. ಪರ್ಸನಲ್ ಅಂದ್ರೆ ಏನ್ರಿ? ವೈಯಕ್ತಿಕ ಸರ್ವನಾಮ. ಹಂಗಂದ್ರೆ ಏನ್ರಿ ವೈಯಕ್ತಿಕ ಸರ್ವನಾಮ ಅಂದ್ರೆ ಏನು? ಇಲ್ಲಿ ನೋಡ್ರಿ, ಇಟ್ ರೆಫರ್ಸ್ ಟು ಅ ಸ್ಪೆಸಿಫಿಕ್ ಪರ್ಸನ್ ಆರ್ ಥಿಂಗ್ಸ್. ಅಂದರೆ ಇದು ನಿರ್ದಿಷ್ಟವಾಗಿ ಇರುವಂಥ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ವಸ್ತುಗಳ ಬಗ್ಗೆನೇ ಇದು ಸೂಚಿಸ್ತಾ ಇರ್ತದ. ಅದಕ್ಕೆ ನಾವೇನಂತ ಕರಿತೀವಿ ರೀ? ಪರ್ಸನಲ್ ಪ್ರೊನೌನ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಐ, ಯು, ಶಿ, ಇಟ್, ವಿ, ದೇ. ಹೌದಾ? ನಾವು, ನೀವು, ಅವಳು, ಅದು, ನಾವು, ಅವರು, ಈ ಥರ ಏನು ಮಾಡ್ತೀವಿ ನಾವು ಸೆಂಟೆನ್ಸ್ನಲ್ಲಿ ಬಳಸ್ತೀವಿ. ಹೌದಾ? ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ನಲ್ಲಿ ಈ ಥರ ಶಬ್ದಗಳನ್ನು, ಈ ಥರ ವರ್ಡ್ಗಳನ್ನು ನಾವು ಬಳಸ್ತಾ ಇದ್ದರೆ ಅದನ್ನು ನಾವೇನಂತ ಕರಿತೀವಿ ರೀ? ಪರ್ಸನಲ್ ಪ್ರೊನೌನ್ ಅಂತ ಇಲ್ಲಿ ಕರಿತೀವಿ. ಹೌದಾ? ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, ಐ, ವಿ, ಯು, ಹಿ, ಶಿ, ಇಟ್, ದೇ ಅಂತ ಬರೆದಿದ್ದೇನೆ. ಇಲ್ಲಿ ನೋಡ್ರಿ, ವಿ ಅನ್ನೋದು ಏನಾಗ್ತದೆ ರೀ? ಐ, ವಿ ಅನ್ನೋದು ಇದು ಫಸ್ಟ್ ಪರ್ಸನ್ ಪ್ರೊನೌನ್, ಫಸ್ಟ್ ಪರ್ಸನ್ ಅಂತ ಕರಿತೀವಿ. ಹೌದಾ? ಯು ಅನ್ನೋದು ಸೆಕೆಂಡ್ ಪರ್ಸನ್, ಸೆಕೆಂಡ್ ಪರ್ಸನ್. ಹೌದಾ? ದೇ ಅನ್ನೋದೇನ್ರಿ? ಇದು ಥರ್ಡ್ ಪರ್ಸನ್ ಪ್ಲೂರಲ್ನಲ್ಲಿ ಇದು ಬಳಸ್ತೀವಿ. ಹೌದಾ? ಇದು ಸಹಿತ ನಾವೇನು ಮಾಡ್ತೀವಿ ರೀ? ಸೆಕೆಂಡ್ ಪರ್ಸನ್ ಪ್ಲೂರಲ್ನಲ್ಲಿ ಸಹಿತ ಬಳಸ್ತೀವಿ. ಹೌದಾ? ಅದೇ ರೀತಿ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ನಲ್ಲಿ ಸಹಿತ ಬಳಸ್ತೀವಿ. ಓಕೆ, ಇದನ್ನು ನೀವು ನೆನಪಿನಲ್ಲಿ ಇಟ್ಕೋರಿ. ಅದೇ ರೀತಿ ದೇ ಅನ್ನೋದು ಏನ್ರಿ? ಇದು ಥರ್ಡ್ ಪಾರ್ಟಿ ಪರ್ಸನ್, ಅಂದರೆ ಥರ್ಡ್ ಪರ್ಸನ್ ಪ್ಲೂರಲ್ ಸೆಂಟೆನ್ಸ್ನಲ್ಲಿದ್ದಾಗ ನಾವು ಬಳಸ್ತೀವಿ ರೀ. ಥರ್ಡ್ ಪರ್ಸನ್ ಯಾವಾಗ ಬಳಸ್ತೀವಿ ರೀ? ಪ್ಲೂರಲ್ನಲ್ಲಿ ಬರಬೇಕು ಸೆಂಟೆನ್ಸ್, ಅವಾಗ ದೇ ಅನ್ನೋದನ್ನು ನಾವು ಬಳಸ್ತೀವಿ. ಅದೇ ರೀತಿ ಹಿ, ಶಿ, ಇಟ್ ನೋಡ್ರಿ, ಇದು ಮೂರು ಏನಾಗ್ತದೆ ರೀ? ಥರ್ಡ್ ಪರ್ಸನ್. ಇದು ಸಹಿತ ಥರ್ಡ್ ಪರ್ಸನ್. ಆದರೆ ಇದನ್ನು ಯಾವಾಗ ಬಳಸ್ತೀವಿ ನಾವು? ಇದನ್ನು ಸಿಂಗ್ಯುಲರ್ ಇದ್ದಾಗ ಬಳಸ್ತೀವಿ. ಹೌದಾ? ಈಸಿಯಾಗಿ ನೆನ್ಪಿಟ್ಕೋರಿ. ಯಾವುದೇ ಸೆಂಟೆನ್ಸ್ ಮಾಡುವಾಗ ಪರ್ಟಿಕ್ಯುಲರ್ ಆಗಿ ಪ್ರೊನೌನ್ಸೇಷನಲ್ಲಿ ಬಳಸುವಾಗ ಯಾವ ರೀತಿಯಾಗಿ ಸಿಂಗ್ಯುಲರ್ ಯಾವುದು, ಪ್ಲೂರಲ್ ಯಾವುದು ಅಂತ ನಾವಿಲ್ಲಿ ನೋಡಬೇಕು. ಅಂದರೆ ಪರ್ಸನಲ್ ಪ್ರೊನೌನ್ ಅಂದರೆ ಏನ್ರಿ? ಪರ್ಟಿಕ್ಯುಲರ್ ಅದೇ ವ್ಯಕ್ತಿಯ ಬಗ್ಗೆ, ಅದೇ ವಸ್ತುಗಳ ಬಗ್ಗೆ ಸೂಚಿಸ್ತಾ ಇದ್ರೆ ಅದನ್ನು ನಾವೇನಂತ ಕರಿತೀವಿ ರೀ? ಪರ್ಸನಲ್ ಪ್ರೊನೌನ್ ಅಂತ ಇಲ್ಲಿ ನಾವು ಕರಿತೀವಿ. ಹೌದಾ? ನೆಕ್ಸ್ಟ್ ಒನ್, ಪೊಸೆಸಿವ್ ಪ್ರೊನೌನ್. ಪೊಸೆಸಿವ್ ಪ್ರೊನೌನ್ ಅಂದರೆ ಏನು ನೋಡೋಣ್ರಿ? ಇಟ್ ಶೋಸ್ ಓನರ್ಶಿಪ್ ಆರ್ ರಿಲೇಷನ್ಶಿಪ್. ಪೊಸೆಸಿವ್ ಅಂತ ವರ್ಡ್ ಬಂದರೆ ನೀವು ತಿಳ್ಕೊಂಬಿಡ್ರಿ,
ಇದು ರಿಲೇಷನ್ಶಿಪ್ನಲ್ಲಿ ಇರ್ತದ ಅಥವಾ ಓನರ್ಶಿಪ್ ಪರ ಆಗಿರ್ತದ. ಹೌದಾ, ಇದು ಸಂಬಂಧವನ್ನು ತೋರಿಸ್ತಿರ್ತದ ಅಥವಾ ಓನರ್ಶಿಪ್ ಅಂದರೆ ಮಾಲೀಕತ್ವ ಅಂತ ಕರೀತಾರೆ ನೋಡ್ರಿ. ಹೌದಾ, ಓನರ್ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಿರ್ತದ, ಅಂದ್ರೆ ಪಾಯಿಂಟ್ಔಟ್ ಮಾಡ್ತಿರ್ತದ್ರಿ. ಫಾರ್ ಎಕ್ಸಾಂಪಲ್, ಮೈನ್, ಯುವರ್ಸ್, ಹರ್ಸ್, ಹೀಸ್, ಇಟ್ಸ್, ಅವರ್ಸ್, ಹೌದ್ರಿ, ಎಕ್ಸೆಟ್ರಾ. ನೋಡ್ರಿ, ಓನರ್ಶಿಪ್ ಅಂದ್ರೆ ಏನ್ರಿ, ಸಂಬಂಧವನ್ನು ಸೂಚಿಸ್ತಿರ್ತದ. ಇದು ರಿಲೇಷನ್ಶಿಪ್ಪನ್ನು ತೋರಿಸ್ತಿರ್ತದ. ಹೌದಾ, ಏನಂತ್ರಿ ನೋಡ್ರಿ, ಮೈನ್ ನನ್ನದು, ಯುವರ್ಸ್ ನಿನ್ನದು, ಹೌದಾ, ಹರ್ಸ್ ಅವಳದು, ಹೀಸ್ ಅವನದು, ಹೌದಾ, ಇಟ್ಸ್ ಅದು, ಅವರ್ಸ್ ನಮ್ಮದು. ಹೌದಾ, ಈ ಥರ ಏನಾಗ್ತದ, ಸಂಬಂಧವನ್ನು ಇದು ತೋರಿಸ್ತಿರ್ತದ್ರಿ. ಪೊಸೆಸಿವ್ ಪ್ರೊನೌನ್ ಏನು ಹೇಳ್ತದ್ರಿ, ಇಟ್ ಶೋಸ್ ಓನರ್ಶಿಪ್ ಆರ್ ರಿಲೇಷನ್ಶಿಪ್. ಹೌದಾ, ನೆಕ್ಸ್ಟ್ ಒನ್ ನೋಡೋಣ್ರಿ. ರಿಫ್ಲೆಕ್ಸಿವ್ ಪ್ರೊನೌನ್ refers to a subject of sentence and reflects back an action. ನೋಡ್ರಿ, ಒಂದು ವಾಕ್ಯದಲ್ಲಿರೋ ಬರುವಂತಹ ವಿಷಯವನ್ನು ಇದು ಸೂಚಿಸ್ತದೆ. ಹೌದಾ, ಮತ್ತು ರಿಫ್ಲೆಕ್ಟ್ ಬ್ಯಾಕ್ ಟು ದ ಆನ್ ಆ್ಯಕ್ಷನ್, ಇದು ಕ್ರಿಯೆಯ ಮೇಲೆ ಪ್ರತಿಫಲಿಸುತ್ತದೆ. ಹೌದ್ರಿ, ನೋಡ್ರಿ, ಫಾರ್ ಎಕ್ಸಾಂಪಲ್, ಹೌದಾ, ಒಂದು ವಾಕ್ಯದ ವಿಷಯವನ್ನು ಪರ್ಟಿಕ್ಯುಲರ್ ಒಂದು ವಾಕ್ಯದ ವಿಷಯವನ್ನು ಸೂಚಿಸ್ತಾ ಇರ್ತದ. ಅದನ್ನು ನಾವೇನಂತ ಕರಿತೀವಿ ರೀ, ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಹೌದಾ, ಫಾರ್ ಎಕ್ಸಾಂಪಲ್ ನೋಡ್ರಿ, ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಅವರ್ ಸೆಲ್ಫ್, ದೆಮ್ ಸೆಲ್ಫ್. ಹೌದ್ರಿ, ನೋಡ್ರಿ ಏನಾಗ್ತದ, ಮೈ ಸೆಲ್ಫ್ ಅಂದ್ರೆ ನಾನು, ಯುವರ್ ಸೆಲ್ಫ್ ಅಂದ್ರೆ ನೀವು, ಹಿಮ್ ಸೆಲ್ಫ್ ಅಂದ್ರೆ ಅವರು. ಹೌದಾ, ಈ ಥರ ಏನಾಗ್ತದ್ರಿ, ಇದು ಅಂದ್ರೆ ಒಂದು ವಾಕ್ಯದ ವಿಷಯವನ್ನು ಇಲ್ಲಿ ಏನು ಮಾಡ್ತದ್ರಿ, ಇಲ್ಲಿ ಸೂಚಿಸ್ತಿರ್ತದ. ಒಂದು ವಾಕ್ಯದ ವಿಷಯ ಬಗ್ಗೆ ಇದು ತಿಳಿಸ್ಕೊಡ್ತಾ ಇರ್ತದೆ. ನೋಡ್ರಿ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್, ಐ ಆಮ್ ಶ್ರೀಧರ್. ಹೌದಾ, ಪರ್ಸನಲ್ ಪ್ರೊನೌನಲ್ಲಿ ಸಿಂಪಲ್ ಆಗಿ ಬರಿತೀವಿ. ಮೈ ಸೆಲ್ಫ್ ಶ್ರೀಧರ್ ಅಂದ್ರೆ ಇದು ವಿಷಯ ಬಗ್ಗೆ ಏನು ಮಾಡತ್ತೈತ್ರಿ, ರಿಫ್ಲೆಕ್ಟ್ ಮಾಡಕತ್ತದ. ಮೈ ಸೆಲ್ಫ್ ಶ್ರೀಧರ್ ಅನ್ನೋದು ಏನಾಯ್ತ್ರಿ, ಇದು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಆಯಿತು. ಹೌದಾ, ಒಂದು ವಾಕ್ಯದ ವಿಷಯವನ್ನು ಇದು ಸೂಚಿಸ್ತಿರ್ತದ. ನೆಕ್ಸ್ಟ್ ಒನ್ ನೋಡೋಣ್ರಿ, ಡೆಮಾನ್ಸ್ಟ್ರೇಟಿವ್ ಸರ್ವನಾಮ. ಹೌದಾ, ಪಾಯಿಂಟ್ ಟು ಅ ಸ್ಪೆಸಿಫಿಕ್ ಪರ್ಸನ್ ಆರ್ ಥಿಂಗ್ಸ್. ನೋಡ್ರಿ, ಡೆಮಾನ್ಸ್ಟ್ರೇಟಿವ್ ಸರ್ವನಾಮ ಅಂದ್ರೆ ಏನಂದ್ರೆ, ಒಂದು ನಿರ್ದಿಷ್ಟ ವ್ಯಕ್ತಿಯ ಮೇಲೇ ಅಥವಾ ಒಂದು ನಿರ್ದಿಷ್ಟ ವಸ್ತುಗಳ ಮೇಲೇ ಇದು ಸೂಚಿಸುತ್ತದೆ. ಹೌದಾ, ಅಂಥದನ್ನು ಏನು ಮಾಡ್ತೀವಿ ರೀ, ಡೆಮಾನ್ಸ್ಟ್ರೇಟಿವ್ ಸರ್ವನಾಮ ಅಂತ ಕರಿತೀವಿ. ಹೌದಾ, ರಿಫ್ಲೆಕ್ಟಿವ್ ಸರ್ವನಾಮ ಅಂದ್ರೆ ಏನ್ರಿ, ಒಂದು ವಾಕ್ಯದ ವಿಷಯ ಬಗ್ಗೆ ಇದು ಸೂಚಿಸ್ತಿರ್ತದ. ಇದು ನಿರ್ದಿಷ್ಟವಾದ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ವಸ್ತುಗಳ ಬಗ್ಗೆ ಇದು ಸೂಚಿಸ್ತಿರ್ತದ್ರಿ. ನೋಡ್ರಿ, ಫಾರ್ ಎಕ್ಸಾಂಪಲ್, ದಿಸ್, ದ್ಯಾಟ್, ದೀಸ್, ಥೋಸ್. ಹೌದ್ರಿ, ಇದು, ಅದು, ಅವು, ಇವು ಅಂತ ನಾವು ಕರಿತೀವಲ್ಲ, ಅಂದರೆ ಇದು ಏನು ಮಾಡ್ತದ್ರಿ, ಈ ಶಬ್ದಗಳು ಒಂದು ನಿರ್ದಿಷ್ಟ ವಸ್ತುಗಳ ಬಗ್ಗೆ ಅಥವಾ ಒಂದು ನಿರ್ದಿಷ್ಟ ವಿಷಯಗಳ ಬಗ್ಗೆ ಏನು ಮಾಡ್ತದ್ರಿ, ಇದು ಸೂಚಿಸ್ತಿರ್ತದ. ನೆಕ್ಸ್ಟ್ ಒನ್ ನೋಡೋಣ್ರಿ, ಇಂಟ್ರಾಗೇಟಿವ್ ಪ್ರೊನೌನ್. ಹೌದಾ, ಯೂಸ್ಡ್ ಟು ಆಸ್ಕ್ ಕ್ವಶನ್. ಇಂಟ್ರಾಗೇಟ್ ಮಾಡೋದು ಅಂತಾರೆ ನೋಡ್ರಿ. ಹೌದಾ, ಅಂದರೆ ವಿಚಾರಣೆ ಮಾಡೋದು. ಹೌದಾ, ಪ್ರಶ್ನೆಯನ್ನು ಕೇಳಲು ಏನು ಮಾಡ್ತೀರಿ ನೀವು, ಇಂಟ್ರಾಗೇಟಿವ್ ಪ್ರೊನೌನನ್ನು ಬಳಸ್ತೀರಿ. ಹೌದಾ, ಫಾರ್ ಎಕ್ಸಾಂಪಲ್ ನೋಡ್ರಿ, ಹೂ, ಹೂಮ್, ವಾಟ್, ವಿಚ್. ಹೌದಾ, ಯಾರು, ಏನು, ಯಾವುದು ಅಂತ ನಾವು ಕೇಳ್ತೀವಿ ನೋಡ್ರಿ, ಕ್ವಶನಲ್ಲಿ ಬರ್ತೈತ್ರಿ. ಹೂ ಆರ್ ಯು. ಹೂ ಅನ್ನೋದೇನ್ರಿ, ಇಂಟ್ರಾಗೇಟಿವ್ ಪ್ರೊನೌನ್. ಹೌದಾ, ಈ ಥರ ನಾವೇನು ಮಾಡ್ತೀವಿ ರೀ, ಇಂಟ್ರಾಗೇಟಿವ್ ಪ್ರೊನೌನನ್ನು ಪ್ರಶ್ನೆಯನ್ನು ಕೇಳಲ್ಲ ಬಳಸ್ತೀವಿ ರೀ. ನೆಕ್ಸ್ಟ್ ಒನ್ ನೋಡೋಣ್ರಿ, ಇಂಡಿಫೈನೈಡ್ ಪ್ರೊನೌನ್. ಇಟ್ ರೆಫರ್ಸ್ ಟು ಆನ್ ಅನ್ಸ್ಪೆಸಿಫೈಡ್ ಪರ್ಸನ್ ಆರ್ ಥಿಂಗ್ಸ್. ನೋಡ್ರಿ, ಇಂಡಿಫೈನೈಟ್ ಅಂದರೆ ಯಾರೋ ನಮ್ಗೆ ಗೊತ್ತಿಲ್ಲ, ಸಂಬಂಧ ಇರದೇ ಇರುವಂತಹ ವ್ಯಕ್ತಿಗಳ ಬಗ್ಗೆ ಇದು ಸೂಚಿಸ್ತಿರ್ತದೆ ರೀ. ಹೌದಾ, ಒಂದು ಅನಿರ್ದಿಷ್ಟ ವ್ಯಕ್ತಿ ನಮಗೆ ಗೊತ್ತೇ ಇರೋಂಗಿಲ್ಲ, ಆ ವ್ಯಕ್ತಿಯನ್ನು ಹೇಳುವಾಗ, ಆ ವಸ್ತುಗಳ ಬಗ್ಗೆ ಹೇಳುವಾಗ ಏನು ಮಾಡ್ತೀವಿ ರೀ, ನಾವು ಇಂಡಿಫೈನೈಡ್ ಪ್ರೊನೌನನ್ನು ಬಳಸ್ತೀವಿ ರೀ. ಫಾರ್ ಎಕ್ಸಾಂಪಲ್ ನೋಡ್ರಿ, ಎನಿ ಒನ್, ಗೊತ್ತಿಲ್ಲ, ಯಾರೋ ಅದಾನ್ರಿ. ಹೌದಾ, ಸಮ್ ಒನ್, ನೋ ಬಡಿ, ಎವ್ರಿಬಡಿ, ಎನಿಥಿಂಗ್, ಸಮಥಿಂಗ್, ನಥಿಂಗ್. ಹೌದ್ರಿ, ನಮ್ಗೆ ಗೊತ್ತಿರಲಾರ್ದಂತಹ ವ್ಯಕ್ತಿಗಳ ಬಗ್ಗೆ ಅಥವಾ ವಸ್ತುಗಳ ಬಗ್ಗೆ ಏನು ಮಾಡ್ತೀವಿ ರೀ, ಸೂಚಿಸ್ತಾ ಇದ್ದೀವಿ ಅಂದ್ರೆ ನಾವು
ಅಂಥದನ್ನು ಇಂಡಿಫೈನೈಟ್ ಸರ್ವನಾಮ ಅಂತ, ಅನಿರ್ದಿಷ್ಟ ಸರ್ವನಾಮ ಅಂತ ನಾವು ಕರಿತೀವಿ ರೀ. ನೆಕ್ಸ್ಟ್ ಒನ್ ನೋಡೋಣ್ರಿ, ರೆಸಿಪ್ರೋಕಲ್ ಸರ್ವನಾಮ, ರೆಸಿಪ್ರೋಕಲ್ ಪ್ರೊನೌನ್. ಹೌದಾ, ಇಂಡಿಕೇಟ್ಸ್ ಅ ಮ್ಯೂಚುವಲ್ ಆ್ಯಕ್ಷನ್ ಆರ್ ರಿಲೇಷನ್ಶಿಪ್. ಇದು ಪರಸ್ಪರ ಒಂದು ಕ್ರಿಯೆಯ ಬಗ್ಗೆ ಅಥವಾ ಒಂದು ರಿಲೇಷನ್ ಸಂಬಂಧದ ಬಗ್ಗೆ ಸೂಚಿಸ್ತಿರ್ತದೆ ರೀ. ಹೌದಾ, ಪರಸ್ಪರ ಅಂತೀವಲ್ಲ ನಾವು, ಎದರ ಬದರು ಅಂತೀವ್ರಲ್ಲ ಆ ಥರ. ಹೌದಾ, ಫಾರ್ ಎಕ್ಸಾಂಪಲ್ ನೋಡ್ರಿ, ಈಚ್ ಅದರ್, ಎನಿ ಅದರ್. ಹೌದಾ, ಪರಸ್ಪರ ಅಂತ ಕರಿತೀವಿ ನೋಡ್ರಿ. ಈ ಥರ ಶಬ್ದಗಳು ಬಂದ್ರೆ ನಾವು ಏನಂತ ಕಂಡುಹಿಡಿಬೇಕು ರೀ, ರೆಸಿಪ್ರೋಕಲ್ ಪ್ರೊನೌನ್ ಇದೆ ಅಂತ ಕಂಡುಹಿಡಿಯಬೇಕು. ನೆಕ್ಸ್ಟ್ ಒನ್, ಎಂಪ್ಯಾಥೆಟಿಕ್ ಪ್ರೊನೌನ್, used for emphasis to add emphasis or clarity to a sentence. Used for emphasis to add emphasis or clarity to a sentence. ನೋಡ್ರಿ, ಎಂಪ್ಯಾಸಿಸ್ ಅಂದ್ರೆ ಪ್ರಾಮುಖ್ಯತೆಯನ್ನು ಕೊಡೋದ್ರಿ. ಒಂದು ವಾಕ್ಯಕ್ಕೆ ಒಂದು ವಾಕ್ಯ ಇರ್ತದ ಸೆಂಟೆನ್ಸ್, ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವುದು. ಆರ್ ಕ್ಲಾರಿಟಿ ಟು ಅ ಸೆಂಟೆನ್ಸ್ ಅಂದ್ರೆ ಅದಕ್ಕೆ ಒಂದು ಸ್ಪಷ್ಟತೆಯನ್ನು ಕೊಡುವುದ್ರಿ. ಅದಕ್ಕೆ ಏನಂತ ಕರಿತೀವ್ರಿ ನಾವು, ಎಂಪ್ಯಾಥೆಟಿಕ್ ಪ್ರೊನೌನ್ ಅಂತ ಇಲ್ಲಿ ಕರಿತೀವ್ರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್. ಹೌದಾ, ಅವರ್ ಸೆಲ್ಫ್, ದೆಮ್ ಸೆಲ್ಫ್. ಇವೆಲ್ಲವನ್ನ ಪ್ರಾಮುಖ್ಯತೆಯನ್ನು ಕೊಡೋದ್ರಿ. ಒಂದು ವಾಕ್ಯ ಒಳಗೆ ಈ ಥರ ಶಬ್ದಗಳು ಬಂದ್ರೆ ಆ ಸೆಂಟೆನ್ಸ್ನಲ್ಲಿ ಈ ಪ್ರೊನೌನ್ಸ್ಗಳಿಗೆ ಏನಾಗುತ್ತದ್ರಿ, ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಬೇಕ್ರಿ. ಹೌದಾ, ಮೈ ಸೆಲ್ಫ್ ಶ್ರೀಧರ್ ಅಂತ ಬಂದಿದೆ. ಹೌದಾ, ಮೈ ಸೆಲ್ಫ್ ಶ್ರೀಧರ್ ಅಂದರೆ ಮೈ ಸೆಲ್ಫ್ ಅನ್ನೋದಕ್ಕೆ ನಾವು ಏನು ಮಾಡತ್ತೀವಿ ರೀ, ಪ್ರಾಮುಖ್ಯತೆಯನ್ನು ಕೊಡಾಕತ್ತೀವಿ. ಒಂದು ಸೆಂಟೆನ್ಸ್ಗೆ ಸ್ಪಷ್ಟತೆಯನ್ನು ನಾವು ನೀಡ್ತಾ ಇದ್ದೀವಿ. ಹೌದ್ರಿ, ಒಟ್ಟಾರೆಯಾಗಿ ಪ್ರೊನೌನ್ಸ್ಗಳಲ್ಲಿ ಎಷ್ಟು 8 ವಿಧಗಳನ್ನು ನಾವು ನೋಡ್ತೀವಿ ರೀ. ಪರ್ಸನಲ್ ಪ್ರೊನೌನ್, ಪೊಸೆಸಿವ್ ಪ್ರೊನೌನ್, ರಿಫ್ಲೆಕ್ಸಿವ್ ಪ್ರೊನೌನ್, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್, ಇಂಟ್ರಾಗೇಟಿವ್ ಪ್ರೊನೌನ್, ಇಂಡಿಫೈನೈಟ್ ಪ್ರೊನೌನ್, ರೆಸಿಪ್ರೋಕಲ್ ಪ್ರೊನೌನ್, ಎಂಪ್ಯಾಥೆಟಿಕ್ ಪ್ರೊನೌನ್. ಹೌದ್ರಿ, ಪರ್ಸನಲ್ ಪ್ರೊನೌನ್ ಅಂದರೆ ಏನ್ರಿ, ಇದು ಒಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ಒಂದು ವಸ್ತುಗಳ ಬಗ್ಗೆನ ಸೂಚಿಸ್ತಿರ್ತದ. ಹೌದಾ, ಅದಕ್ಕೆ ನಾವೇನಂತ ಕರಿತೀವಿ ರೀ, ಪರ್ಸನಲ್ ಪ್ರೊನೌನ್ ಅಂತ ಕರಿತೀವಿ. ಪೊಸೆಸಿವ್ ಪ್ರೊನೌನ್ ಅಂದರೆ ಏನ್ರಿ, ಇದು ಒಂದು ಸಂಬಂಧವನ್ನು ಅಥವಾ ಓನರ್ಶಿಪ್ ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆ ಇದು ತಿಳಿಸ್ಕೊಡ್ತದ. ಹೌದ್ರಿ, ಏನು ನನ್ನದು, ನಿನ್ನದು, ನಮ್ಮದು, ಈ ಥರ ಶಬ್ದಗಳು ಬರ್ತದ್ರಿ. ಹೌದಾ, ರಿಫ್ಲೆಕ್ಸಿವ್ ಪ್ರೊನೌನ್ ಅಂದರೆ ಏನ್ರಿ, ಒಂದು ವಾಕ್ಯದ ವಿಷಯದ ಬಗ್ಗೆ ಇದು ಸೂಚಿಸ್ತಿರ್ತದೆ ರೀ. ಪರ್ಟಿಕ್ಯುಲರ್ ಅದೇ ವಾಕ್ಯದಲ್ಲಿ ಬಂದಂತಹ ವಿಷಯದ ಬಗ್ಗೆನೇ ಸೂಚಿಸ್ತಿರ್ತದ ಅಥವಾ ಕ್ರಿಯೆಯ ಬಗ್ಗೆಯನ್ನು ಸೂಚಿಸ್ತಿರ್ತದೆ ರೀ. ಹೌದಾ, ಅದಕ್ಕೆ ನಾವೇನಂತ ಕರಿತೀವಿ ರೀ, ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಇಲ್ಲಿ ನಾವು ಕರಿತೀವಿ. ಹೌದಾ, ನೆಕ್ಸ್ಟ್ ಒನ್ ಏನ್ರಿ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಹೌದಾ, ಒಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ವಸ್ತುವನ್ನು ಇಲ್ಲಿ ಸೂಚಿಸ್ತಿರ್ತದ್ರಿ. ಹೌದಾ, ಅದು, ಇದು, ಅವು ಅಂದ್ರೆ ಫೈಂಡ್ ಔಟ್ ಮಾಡಿ ಹೇಳೋದು. ಹೌದಾ, ಅದನ್ನು ನಾವು ಏನಂತ ಕರಿತೀವಿ ರೀ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಇಲ್ಲಿ ನಾವು ಕರಿತೀವಿ. ಹೌದಾ, ಇಂಟ್ರಾಗೇಟಿವ್ ಪ್ರೊನೌನ್ ಅಂದ್ರೆ ಏನ್ರಿ, ಇಂಟ್ರಾಗೇಟಿವ್ ಪ್ರೊನೌನ್ ಅಂದರೆ ಪ್ರಶ್ನೆಯನ್ನು ಕೇಳಲು ನಾವೇನು ಮಾಡ್ತೀವಿ ರೀ, ಇಂಟ್ರಾಗೇಟಿವ್ ಪ್ರೊನೌನ್ಸನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಹೂ, ಹೂಮ್, ವಿಚ್, ವಾಟ್ ಈ ಥರ ಶಬ್ದಗಳು ಬಂದರೆ ಸೆಂಟೆನ್ಸ್ನಲ್ಲಿ ಇಂಟ್ರಾಗೇಟಿವ್ ಪ್ರೊನೌನ್ ಇದೆ ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಅದೇ ರೀತಿ ಇಂಡಿಫೈನೈಟ್ ಪ್ರೊನೌನ್. ಹೌದಾ, ಇಂಡಿಫೈನೈಟ್ ಅಂದರೆ ನಮಗೆ ಸಂಬಂಧ ಇರಲಾರ್ದಂತಹ ವಸ್ತುಗಳು ಅಥವಾ ವ್ಯಕ್ತಿ ಬಂದರೆ ಅದನ್ನು ನಾವೇನಂತ ಮೆನ್ಷನ್ ಮಾಡಬೇಕು, ಇಂಡಿಫೈನೈಟ್ ಪ್ರೊನೌನ್ ಅಂತ ಇಲ್ಲಿ ನಾವು ಮೆನ್ಷನ್ ಮಾಡಬೇಕು. ಹೌದಾ, ಎನಿ ಒನ್, ಸಮ್ ಒನ್, ನೋ ಬಡಿ. ಹೌದಾ, ಈ ಥರ ಬರ್ತದೆ ನೋಡ್ರಿ. ಈ ಥರ ಬಂದರೆ ಏನಾಗ್ತದೆ ರೀ, ಅದು ಇಂಡಿಫೈನೈಟ್ ಪ್ರೊನೌನ್ ಅಂತ ನಾವಿಲ್ಲಿ ಹೇಳಬೇಕ್ರಿ. ಅದೇ ರೀತಿ ರೆಸಿಪ್ರೋಕಲ್ ಪ್ರೊನೌನ್ಸ್. ಹೌದಾ, ರೆಸಿಪ್ರೋಕಲ್ ಅಂದರೆ ಏನ್ರಿ, ಪರಸ್ಪರ ಸಂಬಂಧ ಅಥವಾ ಒಂದು ಕ್ರಿಯೆಯ ಬಗ್ಗೆಯನ್ನು ಇದು ತಿಳಿಸ್ಕೊಡ್ತಿರ್ತದ. ಹೌದಾ, ಈಚ್ ಅದರ್. ಹೌದಾ, ಈಚ್ ಅದರ್ ಅಂತ ಶಬ್ದ ಬರ್ತದೆ ನೋಡ್ರಿ, ಪರಸ್ಪರ ಸಂಬಂಧವನ್ನಿದ ತಿಳಿಸ್ಕೊಡ್ತದೆ. ಸೆಂಟೆನ್ಸ್ನಲ್ಲಿ ಪರಸ್ಪರ ಅದಕ್ಕೆ ಇದಕ್ಕೆ ಹೋಲಿಕೆ ಇರುವಂಥ ಸಂಬಂಧವನ್ನು ಬಂದಿರ್ತದೆ ರೀ. ಅದಕ್ಕೆ ನಾವೇನಂತ ಕರಿತೀವಿ ರೀ, ರೆಸಿಪ್ರೋಕಲ್ ಪ್ರೊನೌನ್ ಅಂತ ಇಲ್ಲಿ ನಾವು ಪಾಯಿಂಟ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಯಾವ್ದು ರೀ, ಎಂಪ್ಯಾಥೆಟಿಕ್ ಪ್ರೊನೌನ್. ಹೌದಾ, ಒಂದು ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋದು. ಹೌದಾ,
ಆ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಆ ವಾಕ್ಯದಲ್ಲಿರುವಂತಹ ಸ್ಪಷ್ಟತೆಯನ್ನು ನಾವು ಇಲ್ಲಿ ಬಳಸುವುದು. ಹೌದಾ, ಅದನ್ನು ಏನಂತ ನಾವು ಮೆನ್ಷನ್ ಮಾಡ್ತೀವಿ ರೀ, ಎಂಪಥೆಟಿಕ್ ಪ್ರನೌನ್ ಅಂತ ಇಲ್ಲಿ ನಾವು ಹೇಳ್ತೀವಿ. ಹೌದಾ, ಫಾರ್ ಎಕ್ಸಾಂಪಲ್ ಯುವರ್ ಸೆಲ್ಫ್, ಅವರ್ ಸೆಲ್ಫ್, ಹಿಮ್ ಸೆಲ್ಫ್. ಹೌದಾ, ಮೈ ಸೆಲ್ಫ್ ಶ್ರೀಧರ್ ಅಂತ ಇದೆ. ಶ್ರೀಧರ್ ಅನ್ನೋದು ಒಂದೇನ್ರಿ ವಾಕ್ಯ. ಈ ವಾಕ್ಯದಲ್ಲಿ ಪ್ರಾಮುಖ್ಯತೆ ಮೈ ಸೆಲ್ಫ್ಗೆ ಬರ್ತದೆ. ಹೌದಾ, ಒಟ್ಟಾರೆಯಾಗಿ 8 ಬಗೆಯ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ ಪ್ರನೌನ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋನಲ್ಲಿ ನಾವು ಅಡ್ಜೆಕ್ಟಿವ್ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡೋಣ್ರಿ. ಓಕೆ, ವಿ ಆರ್ ಡಿವೈಡೆಡ್ ಇಂಟು 8 ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ವಿ ಆರ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಕ್ಲಾಸ್, ನೌನ್ ಆ್ಯಂಡ್ ಪ್ರನೌನ್. ಓಕೆ, ನೆಕ್ಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಅಡ್ಜೆಕ್ಟಿವ್. ಮುಂದಿನ ಕ್ಲಾಸ್ನಲ್ಲಿ ನಾವು ಅಡ್ಜೆಕ್ಟಿವ್ ಬಗ್ಗೆ ವಿಡಿಯೋ ನೋಡೋಣ್ರಿ. ನಾಮಪದ, ಸರ್ವನಾಮ, ಇದರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿವ್ರಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಡ್ಜೆಕ್ಟಿವ್ ಅಂದರೆ ಏನು ಅನ್ನೋದನ್ನು ನೋಡೋಣ್ರಿ. ಇದನ್ನು ನಾನು ಟೈಪ್ 1 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಟೈಪ್ 2ನಲ್ಲಿ ಯಾವ್ದು ಬರ್ತದೆ ರೀ, ವರ್ಬ್, ಅಡ್ವರ್ಬ್ ಅಂತ ಬರ್ತದೆ. ಟೈಪ್ 3ನಲ್ಲಿ ಕಂಜಂಕ್ಷನ್, ಪ್ರಿಪೋಸಿಷನ್, ಇಂಟರ್ಜೆಕ್ಷನ್ ಅಂತ ಬರ್ತದೆ. ಹೌದಾ, ಇವೆಲ್ಲ ಡಿಸ್ಕಷನ್ ಆದಮೇಲೆ ನಾವೇನು ಮಾಡೋಣ್ರಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿರಿ.